ನಮಸ್ಕಾರ. ಜನಸಾಮಾನ್ಯರಿಂದ ಹಿಡಿದು ಜನಪ್ರತಿನಿಧಿಗಳವರೆಗೆ, ಸೆಲೆಬ್ರಿಟಿಗಳಿಂದ ಹಿಡಿದು ಉದ್ಯಮಿಗಳವರೆಗೆ ಅವರ ವೀಕೆಂಡ್ ಹೇಗಿರುತ್ತೆ, ವೀಕೆಂಡ್ ಅಲ್ಲಿ ಏನು ಮಾಡ್ತಾರೆ, ವೀಕೆಂಡ್ ಅಡ್ಡ ಯಾವುದು, ಇದನ್ನು ತಿಳಿಸಿಕೊಡುವ ಕಾರ್ಯಕ್ರಮವೇ ವೀಕೆಂಡ್ ಅಡ್ಡ. ನಾನು ನವಿತಾ. ವೀಕೆಂಡ್ ಅಂದ್ರೆ ಸಾಕು ಮಸ್ತ್ ಮಜಾ ಇರುತ್ತೆ ಅಥವಾ ಮೋಜು ಮಸ್ತಿಗಳನ್ನ ನಾವು ಮಾಡ್ತಾ ಇರ್ತೀವಿ. ಇಂತಹ ಸಂದರ್ಭದಲ್ಲಿ ವೀಕೆಂಡ್ ಅಂತ ಹೇಳಿದ್ರೆ ಸಾಕಷ್ಟು ಜನ ಲೈವ್ ಶೋಸ್ಗಳಿಗೆ ಹೋಗ್ತಾರೆ, ಕಾನ್ಸರ್ಟ್ಗಳಿಗೆ ಹೋಗ್ತಾರೆ. ಆದರೆ ನಾನು ಇವತ್ತು ನಿಮ್ಮನ್ನ ಅಂಥದ್ದೇ ಒಂದು ಸ್ಥಳಕ್ಕೆ ಕರ್ಕೊಂಡು ಬರ್ತಾ ಇದ್ದೀನಿ. ಇಲ್ಲಿ ಎಲ್ಲವೂ ಕೂಡ ಸಿಗುತ್ತೆ. ಮನಸ್ಸಿಗೆ ಖುಷಿ ಕೊಡುವಂತಹ, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಹಾಡುಗಳು ಕೂಡ ಸಿಗುತ್ತೆ, ಜೊತೆಗೆ ಒಂದಷ್ಟು ಮಾತುಕತೆಗಳು ಕೂಡ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಹಾಗಾದ್ರೆ ನಾನೀಗ ಎಲ್ಲಿದ್ದೀನಿ, ಇವತ್ತಿನ ವೀಕೆಂಡ್ ಅಡ್ಡ ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ. ನಾನು ಆ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸರ್ವಜಯಂ ಪ್ರೊಡಕ್ಷನ್ ಅಂಡರ್ ಅಲ್ಲಿ ಬರುವಂತಹ ಸ್ಟಾಕೆಟೋ ಕೆಫೆ. ಇವರು ಬ್ಯಾಂಗ್ಳೂರ್ ಬೇಸ್ಡ್ ಬ್ಯಾಂಡ್. ಸೊ ಅಂತಹ ಒಂದು ಬ್ಯಾಂಡ್ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ನೀವೆಲ್ಲರೂ ಕೂಡ ರೀಲ್ಸ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾದಲ್ಲಿ ಇವರನ್ನ ಫಾಲೋ ಮಾಡ್ತಾ ಇರ್ತೀರಿ. ಹಾಗಾದ್ರೆ ಅವರ ಈ ಒಂದು ಸ್ಟುಡಿಯೋ ಎಲ್ಲಿದೆ, ಯಾವ ರೀತಿಯಾಗಿದೆ, ಇವತ್ತಿನ ವೀಕೆಂಡ್ ಅಡ್ಡ ಹೇಗಿರುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ, ಬನ್ನಿ. ಸರ್ವಜಯಂ ಪ್ರೊಡಕ್ಷನ್ಸ್ ಅಲ್ಲಿ ಬರುವಂತಹ ಸ್ಟಾಕೆಟೋ ಕೆಫೆ ಸ್ಟುಡಿಯೋದಲ್ಲಿ ನಾನಿದ್ದೀನಿ. ಈಗಾಗಲೇ ಕೆಫೆಯಲ್ಲಿ ಇದ್ದ ಹಾಗೇನೆ ಅನುಭವ ಇದೆ. ಜೊತೆಗೆ ಇಲ್ಲಿ ಎಲ್ಲವೂ ಕೂಡ ನಿಮ್ಗೆ ಸಿಗುತ್ತೆ. ಹಾಡು, ಹರಟೆ, ಮಾತು ಎಲ್ಲವೂ ಕೂಡ, ಜೊತೆಗೆ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಒಂದು ತಂಡದ ಜೊತೆ ನಾನು ಇದ್ದೀನಿ. ಈಗಾಗಲೇ ಈ ತಂಡವನ್ನ ನೀವು ನೋಡಿರ್ತೀರಿ, ಎಲ್ಲರೂ ಕೂಡ ಫಾಲೋ ಮಾಡಿರ್ತೀರಿ. ಆಲ್ಮೋಸ್ಟ್ ಇವರ ಹಾಡನ್ನ ಆಗಿರ್ಬೋದು ಅಥವಾ ಇವರು ಯಾವ ರೀತಿಯಾಗಿ ಮ್ಯಾಶಪ್ ಮಾಡಿರ್ತಾರೆ, ಇವರ ಒಂದು ಸಾಂಗ್ ಹೇಗಿರುತ್ತೆ ಅಂತ ಹೇಳಿ ಈ ಇಡೀ ತಂಡದ ಜೊತೆಗೆ ನಾನು ಇವತ್ತಿದ್ದೀನಿ. ಇವರ ಜೊತೆಗೆ ನಮ್ಮ ಇವತ್ತಿನ ವೀಕೆಂಡ್ ಅಡ್ಡ. ಇವರೆಲ್ಲರನ್ನ ನನ್ನ ಶೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಒಂದು ಸ್ಟಾಕೆಟೋ ಕೆಫೆಯ ಫೌಂಡರ್, ಅದೇ ರೀತಿಯಾಗಿ ಇವತ್ತು ನಮ್ಗೆಲ್ರಿಗೂ ಹಾಡಿನ ಮೂಲಕ ರಂಜಿಸೋದಕ್ಕೆ ತನ್ನ ಸುಮಧುರ ಕಂಠದಿಂದ ನನ್ನ ಜೊತೆ ಜಾಯ್ನ್ ಆಗಿರೋದು ನನ್ ಅದರ್ ದ್ಯಾನ್ ಸುಪ್ರಭಾ. ವೆಲ್ಕಮ್ ಟು ದ ಶೋ. ಅದೇ ರೀತಿಯಾಗಿ ಮತ್ತೊಬ್ಬ ಫೌಂಡರ್ ಆಗಿರುವಂತಹ ಜೈ ಜೀವನ್ ಜೊತೆ ಇದ್ದಾರೆ. ಅವರು ಕೀಸ್ ಹಾಗೇನೆ ಗಿಟಾರಿಸ್ಟ್ ಕೂಡ ಹೌದು. ಅತ್ಯಂತ ಸುಮಧುರವಾಗಿ ಗಿಟಾರ್ ಅನ್ನು ಕೂಡ ಬಾರಿಸ್ತಾರೆ. ಅದನ್ನ ಕೂಡ ನೀವು ಈಗಾಗಲೇ ನೋಡಿದ್ವಿ. ಮತ್ತೊಮ್ಮೆ ವೆಲ್ಕಮ್ ಟು ದ ಶೋ ನನ್ನ ಶೋಗೆ. ನಮ್ಮ ಇವತ್ತಿನ ಈ ಶೋನಲ್ಲಿ ಡ್ರಮರ್ ಆಗಿರುವಂತಹ ತರುಣ್ ಇದ್ದಾರೆ. ವೆಲ್ಕಮ್ ಟು ದ ಶೋ. ಅದೇ ರೀತಿಯಾಗಿ ಬೇಸ್ ಗಿಟಾರಿಸ್ಟ್ ಆಗಿರುವಂತಹ ಗಣೇಶ್ ಪ್ರಸಾದ್ ಕೂಡ ಇದ್ದಾರೆ. ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಆಗದಿಂದ ನಗ್ತಾ ಇರುವಂತಹ ಇನ್ನೂ ಕೂಡ ತರುಣ ಆಗಿರುವಂತಹ ಪ್ರತೀಕ್ ಆಚಾರ್ಯ ಇವತ್ತು ಫ್ಲೂಟ್ ಅಲ್ಲಿ ಇದ್ದಾರೆ. ವೆಲ್ಕಮ್ ಟು ದ ಶೋ. ಎಸ್, ಇಡೀ ಟೀಮ್ ಅನ್ನ ನೋಡಿದ್ವಲ್ಲ ನಾವು, ಯಾವ ರೀತಿ ಆಗಿದೆ. ಯಂಗ್ಸ್ಟರ್ಸ್ ಸೇರ್ಕೊಂಡು ಮಾಡಿರುವಂತಹ ಈ ಒಂದು ಬ್ಯಾಂಡ್ ಎಲ್ಲರ ಮನಸ್ಸೂರೆಗೊಂಡಿದೆ. ಅವ್ರ ಹತ್ರ ಸಾಕಷ್ಟು ಮಾತನಾಡೋದಿದೆ, ಅವರಿಂದ ಇನ್ನಷ್ಟು ಹಾಡುಗಳನ್ನ ನಿಮ್ಗೆ ಕೇಳಿಸೋದಿದೆ. ಮೊದಲನೇದಾಗಿ ಸುಪ್ರಭಾ, ಇಂತಹ ಒಂದು ಕಲ್ಪನೆ ಹೇಗೆ ಬಂತು? ಯಾವತ್ತಿಂದ ಈ ರೀತಿಯಾಗಿ ಒಂದು ಹಾಡುಗಳ ಮೂಲಕ ಅಥವಾ ಈ ರೀತಿಯಾಗಿ ಜನರನ್ನ ರಂಜಿಸಬೇಕು ಅಂತ ಅನಿಸ್ತು? ಈ ಒಂದು ಸ್ಟಾಕೆಟೋ ಕೆಫೆ, ಅದರಲ್ಲೂ ಕೂಡ ಸರ್ವಜಯಂ ಪ್ರೊಡಕ್ಷನ್ ಅನ್ನ ಮಾಡಬೇಕು ಅಂತ ಯಾವಾಗ ಅನಿಸ್ತು ನಿಮ್ಗೆ? ಸರ್ವಜಯಂ ಪ್ರೊಡಕ್ಷನ್ಸ್ ಆಕ್ಚುಲಿ ಜೈ ಜೀವನ್ ಅವ್ರು ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಸ್ಟಾಕೆಟೋ ಕೆಫೆ ನಾವು ಸ್ಟಾರ್ಟ್ ಮಾಡಿದ್ದು ಬ್ಯಾಂಡ್ ನ. ಸೊ ನಮ್ಗೆಲ್ಲರಿಗೂ ಮ್ಯೂಸಿಕ್ ಪ್ಯಾಷನ್ ಸಿಕ್ಕಾಪಟ್ಟೆ ಇತ್ತು, ಚಿಕ್ಕವರಿಂದ ಹಾಡ್ತಾ ಬಂದಿದ್ದು. ಸೊ ಒಂದು ಟೀಮ್ ವೈಬ್ ಚೆನ್ನಾಗಿತ್ತು, ಕೋಆರ್ಡಿನೇಷನ್ ಇರ್ಲಿ, ಎಂಜಾಯ್ ನುಡಿಸ್ತಿರುವಾಗ ಎಂಜಾಯ್ ಮಾಡ್ಕೊಂಡು ಹಾಡೋದಿರ್ಲಿ, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಸೊ ವೈ ನಾಟ್ ವಿ ಸ್ಟಾರ್ಟ್ ಅ ಬ್ಯಾಂಡ್ ಅನ್ಕೊಂಡು ವಿ ಸ್ಟಾರ್ಟೆಡ್ ದ ಸ್ಟಾಕೆಟೋ ಕೆಫೆ. ಜೈ ಜೀವನ್ ಹೇಗೆ? ನಿಮ್ಮ ಹೆಸರನ್ನ ಕೇಳಿದ್ರೇನೆ ಒಂದು ರೀತಿಯಲ್ಲಿ ಸ್ಪೆಷಲ್ ಅನ್ಸುತ್ತೆ. ಜೈ ಜೀವನ್ ಜವಾಹರ್ ಜಿ ಅಂತ ಹೇಳಿ. ಜೈ ಜೀವನ್ ಜವಾಹರ್ ಜಿ, ಈ ಹೆಸರು ಹೆಂಗೆ, ಯಾವ ರೀತಿಯಾಗಿ? ಸ್ಟಾಕೆಟೋ ಕೆಫೆಯ ಹೆಸರು ಕೂಡ ಬಹಳ ವಿಭಿನ್ನ ಆಗಿದೆ, ಯುನೀಕ್ ಆಗಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ? ಸೊ ನನ್ನ ಹೆಸರಿಗೆ ಬರ್ಬೇಕಂದ್ರೆ ನನ್ ಬರ್ಡೇ ಬಂದು 14th ನವೆಂಬರ್. ಅದರಿಂದ ನಮ್ ತಂದೆ ಅವರು ಜೈ ಜೀವನ್ ಜೊತೆಗೆ ಇನ್ನೊಂದು ಹೆಸರು ಸೇರ್ಸೋಣ ಅಂತ ಜವಾಹರ್ ಜಿ ಅಂತ ಸೇರ್ಸಿದ್ದಾರೆ. ಸೊ ಆ ಮೂಲಕ ಇವಾಗ ಸ್ಟಾಕೆಟೋ ಕೆಫೆ ಅಂತ ವಿಷಯಕ್ಕೆ ಬಂದ್ರೆ, ನಾನು ಒಬ್ನೇ ಮುಂಚೆ ಇನ್ಸ್ಟ್ರೂಮೆಂಟಲ್ ಎಲ್ಲ ಮಾಡ್ತಿರುವಾಗ ಸ್ಟಾಕೆಟೋ ಅನ್ಪ್ಲಗ್ಡ್ ಅಂತ ಒಂದು ಯೂಟ್ಯೂಬ್ ಚಾನಲ್ ನಡೆಸಿದ್ದೆ. ಸೊ ಐ ಆಲ್ವೇಸ್ ವಾಂಟ್ ಎ ಯೂನಿಕ್ ನೇಮ್ ಫಾರ್ ನನ್ನ ಚಾನಲ್ಗೆ ಅಂತ. ಅದರಿಂದ ಸ್ಟಾಕೆಟೋ ಅಂತ ಮ್ಯೂಸಿಕಲ್ ಟರ್ಮ್ ಅನ್ನೋದ್ರಿಂದ ಅದನ್ನ ಹಿಟ್ಟು ಮಾಡ್ತಿದ್ದೆ. ಓಕೆ ಬ್ಯಾಂಡ್ಗೂ ಅದೇ ಹೆಸರು ಇಡೋಣ ಅಂತ ಸ್ಟಾಕೆಟೋ ಕೆಫೆ ಅಂತ ಮಾಡಿದ್ವಿ. ಕೆಫೆ ಬಂದಿದ್ ಇನ್ನೊಂದು ಏನ್ ವಿಚಾರ ಅಂದ್ರೆ, ಕಾಫಿ ಲವರ್ಸ್ ಆಗಿದ್ವಿ ನಾವೆಲ್ಲರೂ. ಸೊ ಅದರಿಂದ ಕೆಫೆ ಅಂತಾನು ಆಡ್ ಮಾಡಿದ್ವಿ. ಸ್ಟಾಕೆಟೋ ಇದ್ದಿದ್ದು ಆಮೇಲೆ ಸ್ಟಾಕೆಟೋ ಕೆಫೆ ಆಯ್ತು. ಎಲ್ಲರೂ ಕೂಡ ಕಾಫಿ ಲವರ್ಸ್ ಮೆಜಾರಿಟಿ. ಅಲ್ಲ, ನಾನ್ ಕೇಳ್ಪಟ್ಟೆ ನಿಮ್ಮ ತಂದೆಯವರು ಅವರು ಕೂಡ ಈ ರೀತಿಯಾಗಿ ಒಂದಷ್ಟು ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ನಿಮಗೂ ಕೂಡ ಅದು ಬಂತು ಅಂತ. ಹೌದಾ? ಅವರು ಒಂದು ವಿಚಾರನ ಮೇಲಿಂದ ನೋಡಲ್ಲ, ಫುಲ್ ಡೀಪ್ ಆಗಿ ಹೋಗಿ ಥಿಂಕ್ ಮಾಡ್ತಾರೆ. ಓಕೆ. ಸೊ ಅದೇ ವಿಚಾರ ನಾನು ಹಂಗೆ ಸ್ವಲ್ಪ ಅದು ಬಂದಿದೆ ಆ ತರ. ಬೈ ಬ್ಲಡ್ ಮೇಬಿ ಐ ಗೆಸ್ ಸೊ, ಆರ್ somewhat like that ಆ ತರ ಬಂದಿದೆ. ಸೊ ಅದರಿಂದಾನೇ ನಾನು ಹೆಸರು ವಿಚಾರ ಬಂದಾಗ ಸುಮ್ನೆ
ಅದು ಎಷ್ಟೊಂದ್ ಜನ ಕೇಳ್ತಾರೆ ಇವಾಗ ಸ್ಟೆಕ್ಯಾಟೋ ಅನ್ನೋದು ನಮ್ ಬಾಯಿಗೆ ಬರೋದಿಲ್ಲ ಹೆಂಗೆ ಅದ್ರಿಂದಾನೇ 100 ಜನ ಬಂದು ಏನ್ ಮೀನಿಂಗ್ ಅದು ಯಾಕೆ ನಮ್ಗೆ ಅಷ್ಟು ಕಷ್ಟ ಇದೆ ಅಂತ ಕೇಳಿ ತಿಳ್ಕೊಂಡು ಹೋಗ್ತಾರಲ್ಲ ಅದು ಮೇನ್ ಅಂತ. ಇವಾಗ ನಾರ್ಮಲ್ ಆಗಿ ಒಂದ್ ಹೆಸರು ಇಟ್ರೆ ಓಕೆ ಇದು ಹೆಸರು ಅಂತ ಹಂಗೆ ತಿಳ್ಕೊಂಡು ಅದಕ್ಕೋಸ್ಕರ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ಬಂದ್ ಮಾತಾಡ್ಸ್ಕೊಂಡು ಕೇಳ್ಕೊಂಡು ಹೋಗ್ತಾರೆ. ಸೊ ಬೇರೆ ಇದೆ ಅದು ತುಂಬಾ ಅಲ್ಲಿ ನಾವು ಅದನ್ನ ಹೇಳ್ಬೇಕಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳಿ. ಜನರಿಗೆ ಸಾಮಾನ್ಯವಾಗಿ ಅರ್ಥ ಆಗುವಾಗ ಸ್ಟೆಕ್ಯಾಟೋ ಅಂದ್ರೆ ಏನು ಅಂತ ಹೇಳ್ತೀರಿ? ಓಕೆ, ಸ್ಟೆಕ್ಯಾಟೋ ಅಂದ್ರೆ ಇವಾಗ ಬಹಳಷ್ಟು ಮ್ಯೂಸಿಷಿಯನ್ಸ್ ಗೊತ್ತಿರಬಹುದು ಆಲ್ರೆಡಿ. ಸೊ ಇನ್ನ ಜನರಲ್ ಪೀಪಲ್ ಅರ್ಥ ಆಗ್ಬೇಕು ಅಂದ್ರೆ ಸೊ ಇಟ್ಸ್ ಸ್ಟೈಲ್ ಆಫ್ ಪ್ಲೇಯಿಂಗ್ ಅಂತಾರೆ. ಸೊ ಸ್ಟೆಕ್ಯಾಟೋ ಮೇಜರ್ಲಿ ಈ ಚೆಲೋಸ್ ಅಲ್ಲಿ ಆಮೇಲೆ ವೈಲಿನ್ಸ್ ಅಲ್ಲಿ ಇಟ್ ಸ್ಟಾರ್ಟೆಡ್. ಸೊ ಟಕ್ ಟಕ್ ಅಂತ ಆ ಸಿಂಗಲ್ ಸ್ಟ್ರೋಕ್ಸ್ ಬರೋದನ್ನ ಸ್ಟೆಕ್ಯಾಟೋ ಅಂತ ದಟ್ಸ್ ಅ ಪ್ಲೇಯಿಂಗ್ ಸ್ಟೈಲ್ ಇನ್ ಮ್ಯೂಸಿಕ್ ಟರ್ಮ್. ಸೊ ಅದನ್ನ ನಾವು ತಗೊಂಡು ಇಲ್ಲಿ ಸ್ಟೆಕ್ಯಾಟೋ ಕೆಫೆ ಅಂತ ನಾವು ಮಾಡಿದೀವಿ. ಸೊ ಇವಾಗ ಸ್ಟೆಕ್ಯಾಟೋ ಅನ್ನೋದನ್ನ ಒಂದು ಚಿಕ್ಕ ಸ್ಯಾಂಪಲ್ ಆಕ್ಚುಲಿ ವೈಲಿನ್ಸ್ ಅಲ್ಲಿ ಚೆಲೋಸ್ ಅಲ್ಲಿ ನುಡ್ಸೋ ಅಂತದ್ದು ಇವಾಗ ನಮ್ಮ ಬೇಸಿಸ್ಟ್ ನುಡ್ಸ್ ತೋರಿಸ್ತಾರೆ. ಬೇಸಲ್ಲೂ ನುಡ್ಸ್ಬೋದನ್ನ. ವಾವ್, ನೈಸ್. ನಮ್ ಜನರಿಗೆ ಈಗ ಅರ್ಥ ಆಯ್ತು ಅಂತ ಅನ್ಕೊಟ್ಟು ಆಗಿಂದ ಫುಲ್ ಖುಷಿ ಖುಷಿಯಾಗಿ ಜೋರಾಗಿ ಡ್ರಮ್ ಬಾರಿಸ್ತಾ ಇದಾರೆ. ಏನು ಈ ಪ್ಯಾಷನ್ ಯಾವಾಗಿಂದ ಆರಂಭ ಆಯ್ತು? ಏನ್ ಮಾಡ್ತಾ ಇದ್ದೀರಾ ಈಗ? ಸುಪ್ರಭಾ ನೋಡಿದ್ರೆ BBA ಕಂಪ್ಲೀಟ್ ಮಾಡಿದ್ದಾರೆ, ಇವ್ರು ಇಂಜಿನಿಯರಿಂಗ್ ಮುಗಿಸಿದ್ದಾರೆ, ಆದ್ರೆ ಇಲ್ಲಿ ಫೀಲ್ಡೇ ಬೇರೆ. ನಿಮ್ ಫೀಲ್ಡ್ ಏನು, ಏನ್ ಕತೆ? ಸೊ ನಾನು BBA LLB ಓದ್ತಾ ಇದ್ದೀನಿ. ಸೊ ನನಗೆ ಎತ್ತಣ ಸಂಬಂಧವಯ್ಯ. ಓಕೆ. ಸೊ ಜಯಜಿನ್ ಅವರು ಕಾಲ್ ಮಾಡಿದ್ರು ನನಗೆ. ಬೈ ಸೀಯಿಂಗ್ ಮೈ ಪ್ರೊಫೈಲ್, ಇನ್ಸ್ಟಾ ಪ್ರೊಫೈಲ್, ದೇ ಕಾಲ್ ಮೀ ಅಂಡ್ ಆಸ್ಕ್ ಮೀ ಲೈಕ್ ಆರ್ ಯು ಫ್ರೀ ಆನ್ ದೀಸ್ ಡೇಟ್ಸ್? ಸೊ ಹಿ ಆಸ್ಕ್ ಮೀ ಕ್ಯಾನ್ ಯು ಪ್ಲೇ ಕನ್ನಡ ಸಾಂಗ್ಸ್? ಸೊ ಬೇಸಿಕಲಿ ಐ ಆಮ್ ನಾಟ್ ಫ್ರಮ್ ಕನ್ನಡ, ಐ ಆಮ್ ನಾಟ್ ಫ್ರಮ್ ಬ್ಯಾಂಗ್ಳೂರ್, ಐ ಆಮ್ ಫ್ರಮ್ ತಮಿಳ್ನಾಡು. ಸೊ ಇಲ್ಲಿ ಬಂದ್ಬಿಟ್ಟು ನಾನು ಸ್ವಲ್ಪ ಕನ್ನಡ ಹಂಗೆ ಹಿಂಗೆ ಕಲಿತಾ ಇದ್ದೀನಿ. ಐ ಆಮ್ ಸೋ ಸಾರಿ ಅಬೌಟ್ ದಿ ಪ್ರೊನೌನ್ಸಿಯೇಷನ್ ಆಸ್ ವೆಲ್. ಗಣೇಶ್ ಅವ್ರಿಗೆ ಮೈಕ್ ಕೊಡೋಣ ಅಂತ ಅನ್ಸುತ್ತೆ. ಗಣೇಶ್ ಅವರು ಆಗದಿಂದ ಗಿಟಾರ್ ಅನ್ನ ಹಿಡ್ಕೊಂಡು ಯಾವ ರೀತಿಯಾಗಿ ಪ್ಲೇ ಮಾಡಿದ್ರು ಅಂತ ತೋರಿಸಿದ್ರು. ಬಟ್ ಈಗ ಅವ್ರ ಮಾತು ಕೇಳೋ ಟೈಮ್. ಗಣೇಶ್ ಪ್ರಸಾದ್, ಹೇಗ್ ಬಂದ್ರಿ ಈ ಫೀಲ್ಡ್ಗೆ? ಯಾವ ರೀತಿಯಾಗಿ ಈ ಟೀಮ್ ಅನ್ನ ಹೆಂಗ್ ಜಾಯಿನ್ ಆದ್ರಿ? ನಿಮ್ಮ ಇಂಟ್ರೆಸ್ಟ್ ಏನು? ಸೊ ನಾನು ಹೇಗೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 12 ಇಯರ್ಸ್ ಇಂದ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಅಂಡ್ ಬಿಫೋರ್ ದಟ್ ನಾನು ಕಲ್ತಿದ್ದು ತಬಲಾ. ನನ್ನ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ಹಿಂದೂಸ್ತಾನಿ ಮ್ಯೂಸಿಕ್ ಆಗಿತ್ತು. ಗ್ರಾಜುವಲಿ ನಾನು ಈ ಕಡೆ ವೆಸ್ಟರ್ನ್ ಮ್ಯೂಸಿಕ್ ಕಡೆ ಬಂದೆ. ಅಂಡ್ ಜಯಜೀವನ್ ನನಗೆ ಪರಿಚಯ ಆಗಿದ್ದು ಹೇಗೆ ಅಂತ ಹೇಳಿದ್ರೆ ಹಿ ವಾಸ್ ಅ ಸ್ಟೂಡೆಂಟ್ ಫಾರ್ ಮೀ. ಅಂದ್ರೆ ನಾವು ಆಡಿಯೋ ಲೈಫ್ ಅಂದ್ಬಿಟ್ಟು ಒಂದು ಆಡಿಯೋ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ಸ್ಟೂಡೆಂಟ್ ಆಗಿ ನನಗೆ ಸಿಕ್ಕಿದ್ರು. ದೆನ್ ಹಿ ಬಿಕೇಮ್ ಫ್ರೆಂಡ್ ಟು ಮೀ. ಸೊ ನನ್ಗೀಗ ಸ್ಟೂಡೆಂಟ್ ಅನ್ನೋದಕ್ಕಿಂತ ನನ್ನ ಬ್ಯಾಂಡ್ ಮೇಟ್ ಅಂಡ್ ಫ್ರೆಂಡ್. ಸೊ ಅವ್ರು ಕೇಳಿದ್ರು, ಸರ್ ಹೀಗೆ ನಾನೊಂದು ಬ್ಯಾಂಡ್ ಮಾಡಿದ್ದೀನಿ, ಸೊ ಕ್ಯಾನ್ ಯು ಜಾಯಿನ್, ನಮ್ಮ ಬ್ಯಾಂಡ್ಗೆ ಪ್ಲೇ ಮಾಡ್ಬೋದಾ ನೀವು ಅಂತ ಹೇಳ್ಬಿಟ್ಟು. ಸೊ ಐ ವಾಸ್ ಮೋರ್ ದೆನ್ ಹ್ಯಾಪಿ ಟು ಜಾಯಿನ್ ದೆನ್ ಬಿಕಾಸ್ ಮೋರ್ ದೆನ್ ಎನಿಥಿಂಗ್ ನನಗೆ ದೇ ಆರ್ ಗುಡ್ ಹ್ಯೂಮನ್ ಬೀಯಿಂಗ್. ನನಗೆ ಆ ಒಳ್ಳೆತನೂ ಕಾಣಿಸ್ತು. ಆ್ಯಂಡ್ ಅವರು ಒಂದು 100% ಹಾಕ್ಬಿಟ್ಟು ಏನೋ ಒಂದು ಮ್ಯೂಸಿಕ್ ಮಾಡಿಬಿಟ್ಟು ಹೊಸದೇನೋ ತರಬೇಕು ಅಂತ ಹೇಳ್ಬಿಟ್ಟು ನೋಡಿ ನನಗೂ ಕೂಡ ಒಂಥರ ಇವ್ರ ಜೊತೆ ಜಾಯಿನ್ ಆದರೆ ಓಕೆ, ಸೊ ಸಮಥಿಂಗ್ ಮೀನಿಂಗ್ಫುಲ್ ದೇ ಆರ್ ಡೂಯಿಂಗ್ ಅಂದ್ಬಿಟ್ಟು ಒಂದು ಒಪಿನಿಯನ್ ಬಂತು. ದೆನ್ ಐ ಜಾಯಿನ್ ದೇರ್ ಬ್ಯಾಂಡ್. ಎಸ್, ಗುರು ಶಿಷ್ಯರ ಸಮಾಗಮ ಅಂತ ಅನ್ಕೋಬಹುದೇನೋ ನಾವಿಲ್ಲಿ ಅಲ್ವಾ? ಖಂಡಿತ. ಎಸ್ ಸರ್, ನೀವಷ್ಟು ಮಾತಾಡೋದಿದೆ. ಅದರ ಜೊತೆಗೆ ನಾನೀಗ ಪ್ರತೀಕಾಚಾರ್ಯವ್ರ ಬಳಿ ಹೋಗ್ಬೇಕು. ಆಗದಿಂದ ಬಹಳ ಖುಷಿಯಾಗಿದ್ದಾರೆ. ಜೊತೆಗೆ ಫ್ಲೂಟ್ ಕೂಡ ಹೇಗೆ ಅವ್ರು ನುಡಿಸಿದ್ರು ಅಂತ ನಾವು ನೋಡಿದ್ವಿ. ಹೇಗೆ ಈ ಒಂದು ಹಾಬಿನ ಇದು ಅಥವಾ ಪ್ರೊಫೆಷನ್ ಆಗಿ ತಗೊಂಡಿದ್ದೀರಾ, ಓದ್ತಾ ಇದ್ದೀರಾ? ಈ ಸಣ್ಣ ಏಜಲ್ಲಿ ಈತ ಕಡೆ ಬರಬೇಕು ಅಂತ ಯಾಕೆ ಅನಿಸ್ತು? ಸ್ಟಡೀಸಿಗೆ ಬಂದಾಗ ಅದೇ ಸೌಂಡ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಮ್ಯೂಸಿಕ್ ಹೇಗೆ ಸ್ಟಾರ್ಟ್ ಆಯ್ತು ಅಂತಂದ್ರೆ, ನಮ್ಮ ಅಮ್ಮನ ಅಣ್ಣ ಅವರು ಫ್ಲೂಟ್ ಕಲಿತಾ ಇದ್ರು. ನಾನು ಒಂದಿನ ಅವ್ರ ಮನೆಗೆ ಹೋಗಿದ್ದಾಗ ಅವ್ರು ಫ್ಲೂಟ್ ನುಡಿಸ್ತಾ ಇದ್ರು. ಸೊ ಅದನ್ನ ಕೇಳಿಸ್ಕೊಂಡು ಇದೇನೋ ಇದೆ, ಇದ್ರಲ್ಲಿ ಏನೋ ಇದೆ, ನಂಗೆ ಬರ್ಬೇಕು, ಇದು ಬೇಕು ನಂಗೆ ಅಂತ ಒಂದು ಅನ್ಸಿದಾಗ ಅದು ಹೇಗೆ ಅಂತ ಅವ್ರ ಹತ್ರ ಕೇಳಿದಾಗ ಅವರು ಇದು ಈಗ ಕಷ್ಟ ಉಂಟು, ನಿಂಗೆ ಸ್ವಲ್ಪ ಸಮಯ ಬೇಕಾಗ್ತದೆ ಅಂತ ಹೇಳಿದ್ರು. ನಾನು ಅವತ್ತು ಹಠ ಮಾಡಿ ಅವ್ರ ಹತ್ರ ಹೇಗೆ ನುಡ್ಸೋದು ಅಂತ, ಒಂದು ಸ್ವರ ತೆಗಿಯೋದು ಹೇಗೆ ಅಂತ ಕಲ್ತು ಅದೊಂದು ಸ್ವರವನ್ನು ಇಡೀ ದಿನ ನುಡ್ಸಿ ಅವರಿಗೆ ಉಪದ್ರ ಕೊಟ್ಟು ಇದ್ ಮಾಡಿದ್ದೇನೆ. ಸೊ ಹಾಗಾಗಿ ನಂದು ಶುರು ಆದದ್ದು ಫ್ಲೂಟ್ ಜರ್ನಿ. ಸೊ ಅದಾದ್ಮೇಲೆ ನನ್ಗೆ ಈ ಫ್ಲೂಟ್ ಇಂಟ್ರೆಸ್ಟ್ ಇದ್ದದನ್ನು ನೋಡಿ ಮನೆಯಲ್ಲಿ ನಂಗೆ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದಾಗ ನಾವು HS ವೇಣುಗೋಪಾಲ್ ಸರ್ ಅಂತ ನಮ್ಮ ಗುರುಗಳವರು, ಅವ್ರ ಹತ್ರ ಸೇರಿಸಿದ್ರು. ಸೊ ಅವರಿಂದ ನಾನು
ಸುಮಾರು 10 ವರ್ಷದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೇನೆ. ಸಾಕಷ್ಟು ವಿಚಾರಗಳು ಇವ್ರ ಜೊತೆ ಮಾತನಾಡೋದಿದೆ, ಅದರ ಜೊತೆಗೆ ಹಾಡುಗಳನ್ನ ಕೇಳೋದಿದೆ. ಸುಪ್ರಭಾ, ಇಲ್ಲಿ ಸಾಕಷ್ಟು ಹಾಡುಗಳನ್ನಂತೂ ಕೇಳೋದಕ್ಕೆ ನಾವು ನಮ್ಮ ವೀಕ್ಷಕರು ಕಾಯ್ತಾ ಇದ್ದೀವಿ. ಬಟ್ ಏನ್ ಡಿಫ್ರೆನ್ಸ್ ಬೇರೆ ಬ್ಯಾಂಡ್ಗೂ ನಿಮ್ಗೂ ಆಗಿರ್ಬೋದು, ಅಥವಾ ಈಗ ಬೇರೆ ಹಾಡುಗಳಿಗೂ ನೀವು ಕೊಡ್ತಾ ಇರುವಂತಹ ಹಾಡುಗಳಿಗೆ ಏನ್ ಡಿಫ್ರೆನ್ಸ್ ಅಂತ? ಒಂದ್ ಹೇಳಕ್ ಇಷ್ಟಪಡ್ತೀನಿ, ಕರ್ನಾಟಕದಲ್ಲಿ ಕನ್ನಡ ಬೇಸ್ಡ್ ಬ್ಯಾಂಡ್ ಅಂತ ಇದ್ದಿದ್ದು ಕಮ್ಮಿ. ಅಂದ್ರೆ ಆರ್ಟಿಸ್ಟ್ ಎಷ್ಟೊಂದ್ ಜನ ಇದ್ದಾರೆ, ಸರಿಗಮಪ ಸಿಂಗರ್ಸ್ ಇದ್ದಾರೆ, ಅವರೆಲ್ಲ ಲೈವ್ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಬಟ್ ಬ್ಯಾಂಡ್ ಅಂತ ಕನ್ನಡ ಬೇಸ್ಡ್ ಮೆಜಾರಿಟಿ ಕನ್ನಡ ಮಾಡೋರು ಕಮ್ಮಿ ಇದ್ರು. ಸೊ ವಿ ವಾಂಟೆಡ್ ಟು ಡೂ ದಟ್, ಅದನ್ನ ಸ್ಟಾರ್ಟ್ ಮಾಡೋಣ, ಮೇಜರ್ಲಿ ಕನ್ನಡ ಪ್ರಮೋಟ್ ಮಾಡುವಂಗೆ ಅಂತ. ಸೊ ನಾವು ನಮ್ ಯುನೀಕ್ ಸ್ಟೈಲ್ ಅಲ್ಲೇನೆ ವಿ ಟ್ರೈ ಟು ಪ್ಲೇ ಓಲ್ಡ್ ಸಾಂಗ್ಸ್. ಎಲ್ರಿಗೂ ತುಂಬಾ ಓಲ್ಡ್ ಸಾಂಗ್ಸ್ ಇಷ್ಟ ಆಗ್ತಿತ್ತು, ರೆಟ್ರೋ ಕನ್ನಡ ಸಾಂಗ್ಸ್ ಅಂದ್ರೆ ಎಲ್ರಿಗೂ ತುಂಬಾ ಇಷ್ಟ ಆಗ್ತಿತ್ತು. ಸೊ ಅದನ್ನೇ ನಾವು ಸ್ವಲ್ಪ ಸ್ಲೋ ಮಾಡಿ ಅಕೋಸ್ಟಿಕ್ ವರ್ಷನ್ ಅಲ್ಲಿ ಪ್ಲೇ ಮಾಡೋದು, ಆತರ ಮಾಡಿ ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಅದ್ರ ಮೂಲಕ ಜನರಿಗೆ ತುಂಬಾ ಇಷ್ಟ ಆಯ್ತು. ವಿ ಆರ್ ವೆರಿ ಥ್ಯಾಂಕ್ಫುಲ್, ವಿ ಆರ್ ವೆರಿ ಗ್ರೇಟ್ಫುಲ್. ಸೊ ಆ ಮೂಲಕ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಮಾಡೋಣ ಅಂತ, ನಿಮ್ಗೆಲ್ಲರಿಗೂ ಇಷ್ಟ ಆಗೋಂಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಯಾರು ಜಯಜೀವನ್, ಯಾರು ಮುತ್ತಿನ ತರ ಮಾತಾಡೋದು ಯಾರು ನಿಮ್ಮಲ್ಲಿ? ತಾಳ ಮೇಳ ಅಂತೂ ಎಲ್ಲ ಕರೆಕ್ಟ್ ಆಗಿದೆ ಇಲ್ಲಿ ನೋಡಿದ್ರೆ. ಯಾವತ್ತಾದ್ರೂ ತಾಳ ಮೇಳ ತಪ್ಪಿದ್ಯಾ ಲೈವ್ ಶೋಸ್ ಮಾಡುವಾಗ? ಏನಾದ್ರು ಜಗಳ ಅಂತ ಇಲ್ಲ, ಡಿಸ್ಕಷನ್ಸ್ ಆಗತ್ತೆ ನಮ್ದು ಒಂದಷ್ಟು, ಹಿಂಗ್ ಇಲ್ಲಿ ಹೋಯ್ತು ಅಂತ. ಅದ್ ನಮಗ್ ಗೊತ್ತಾಗತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ ಅಷ್ಟೇ. ಸೊ ಆತರ ಇದ್ ಮಾಡ್ತಾ ಇರ್ತೀವಿ. ಸೊ ಎಲ್ಲ ಹೇಳಕ್ಕಾದ್ರೆ ಎಲ್ಲಾ ಶೋನು ಹೇಳ್ಬೇಕಾಗತ್ತೆ. ಏನೇನಿರುತ್ತೆ ಲೈವ್ ಶೋಸ್ ಅಲ್ಲಿ? ಚಾಲೆಂಜಸ್ ಅಂತ ಬಂದಾಗ ಇವಾಗ ನೋಡಿ, ಸೌಂಡ್ ಸಿಸ್ಟಮ್ ಜೊತೆ ನಮ್ದು ಕರೆಕ್ಟ್ ಆಗಿ ಸಿಂಕ್ ಇರ್ಬೇಕು, ಅವ್ರ ಸೆಟ್ಟಿಂಗ್ಸ್ ಕರೆಕ್ಟ್ ಇರ್ಬೇಕು, ನಾವು 5 ಜನ ಕೋಆರ್ಡಿನೇಷನ್ ಕರೆಕ್ಟ್ ಆಗಿರ್ಬೇಕು, ಪ್ಲಸ್ ನಾವು ಕ್ಲಿಕ್ ಜೊತೆ ನುಡಿಸ್ತೀವಿ. ಸೊ ಆ ಟೆಂಪೋ ಜೊತೆ ನಾವೆಲ್ಲರೂ 5 ಜನ ಒಂದೇ ಫ್ಲೋ ಅಲ್ಲಿ ಹೋಗ್ತಾ ಇರ್ಬೇಕು. ಅಂಡ್ ಲೈವ್ ಅಲ್ಲಿ ಇನ್ನೊಂದೇನೋ ಜನದ ಸೌಂಡ್ ಇರುತ್ತೆ, ಅವರು ಏನೋ ಒಂದ್ ಅಲ್ಲಿ ಮಾತಾಡುತ್ತಾರೆ, ಅಥವಾ ನಮ್ಮ ಹತ್ರ ಏನೋ ಒಂದ್ ಕೇಳಕ್ ಬರ್ತಾರೆ. ಇದ್ರ ಮಧ್ಯದಲ್ಲೆಲ್ಲ ನಾವು ಏನು ಮಿಸ್ ಮಾಡದೆ ನಾವು ನಮ್ದು ಏನಿದೆಯೋ ನೋಡ್ಕೊಂಡು ಸ್ಟೇಜ್ ಮೇಲೆ ಯು ಹ್ಯಾವ್ ಟು ಕೀಪ್ ಗೋಯಿಂಗ್. ಸೊ ಈಗ ನಿಮ್ ಮನೆಯಲ್ಲಿ ಈಗ ಈ ತರದ ಒಂದು ನೀವು ಬ್ಯಾಂಡ್ ಮಾಡ್ತಾ ಇದೀರಾ ಅಥವಾ ಈ ಒಂದು ಕೆಫೆ ಸ್ಟಾರ್ಟ್ ಮಾಡ್ತಿರಂದಾಗ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿದ್ರು ನಿಮ್ಗೆ? ನಾನು ಇಂಜಿನಿಯರಿಂಗ್ ಓದಿರೋದು, ಸೊ ಸೈಬರ್ ಸೆಕ್ಯೂರಿಟಿಯಲ್ಲಿ ಇಂಜಿನಿಯರಿಂಗ್ ಮಾಡಿರೋದು. ಸೊ ಅದೇನಾಯ್ತಂದ್ರೆ ನಾನು ಡೈರೆಕ್ಟ್ಲಿ ಪ್ಲೇಸ್ಮೆಂಟ್ಸ್ ಕೂರ್ಲಿಲ್ಲ. ಸೊ ಮನೇಲಿ ಕೂತಿದ್ದೀನಿ ಅಂತಾನೆ ಹೇಳಿ ತಗೊಂತಾ ಇದೀನಿ ಎಕ್ಸಾಮ್ಸ್ ಅಂತ ಹೇಳಿನ ಐ ಡೆಂಟ್. ಬಿಕಾಸ್ ಅದ್ ಹೆಂಗಂದ್ರೆ ಒಂದ್ಸತಿ ನಾವು ಜಾಬ್ ಸೈಡ್ ಹೋದ್ರೆ ಇದಕ್ ಬರಕ್ಕಾಗಲ್ಲ. ಸೊ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕ್ಲಾಶಸ್ ಇತ್ತು. ಬಟ್ ದೆನ್ ನೌ ದಟ್ ಐ ಆಮ್ ಇನ್ ಸಮ್ ಪೊಸಿಷನ್, ದೇ ಆರ್ ಹ್ಯಾಪಿ ಅಬೌಟ್ ಇಟ್. ಇವಾಗ ಸಪೋರ್ಟ್ ಖಂಡಿತವಾಗ್ಲೂ ಇದೆ. ಸೊ ನಮ್ಮ ಮನೆ ಮೇಲೆನೆ ಈ ಸ್ಟುಡಿಯೋನು ಆಗಿರೋದು, ಅದಕ್ಕೂ ಅವ್ರು ಸಪೋರ್ಟ್ ಮಾಡಿದ್ದಾರೆ. ನಿಮ್ಮಲ್ಲಿ ಈ ಟೀಮ್ ಅಲ್ಲಿ ಫಸ್ಟ್ ಅಂದ್ರೆ ಎಲ್ಲರನ್ನ ಕನೆಕ್ಟ್ ಆಗಿದ್ದು ನೀವೇನಾ? ಎಲ್ರಿಗೂ ಕಾಂಟ್ಯಾಕ್ಟ್ ಮಾಡಿದ್ದು, ಮಾತಾಡಿದ್ದು, ಈ ತರ ಮಾಡೋಣ ಅಂತ ಹೇಳಿ ನೀವೆಲ್ಲ, ಅಥವಾ ಯಾರಾದ್ರೂ ಕ್ಲಾಸ್ ಮೇಟ್, ಕಾಲೇಜ್ ಮೇಟ್ಸ್ ಆ ತರ ಏನಾದ್ರು? ಯಾರಿಗೂ ಸಂಬಂಧ ಏನೂ ಇಲ್ಲ, ಕಾಲೇಜ್ ಇಲ್ಲ ಅಥವಾ ಏನೂ ಇಲ್ಲ, ಆ ತರ ಇದ್ದಿದ್ದು. ಸೊ ಗಣೇಶ್ ಅವ್ರೊಬ್ರೇನೆ ಅವ್ರು ನನಗೆ ಲೆಕ್ಚರರ್ ಆಗಿದ್ರು ಅನ್ನೋದ್ರಿಂದ ಡೈರೆಕ್ಟ್ ಪರಿಚಯ ಇದ್ದಿದ್ದು. ಅವರು ನಂಗೆ ಡೈರೆಕ್ಟ್ ಪರಿಚಯ ಇರ್ಲಿಲ್ಲ. ಪ್ರತೀಕ್ನು, ತರುಣ್ ಖಂಡಿತವಾಗ್ಲೂ ಇಲ್ಲ, ಸುಪ್ರಭಾನು ಖಂಡಿತವಾಗ್ಲೂ ಇಲ್ಲ. ಸೊ ಇವ್ರ ಸುಪ್ರಭಾನೇ ಫಸ್ಟ್ ಮೀಟ್ ಮಾಡಿದ್ದು ಒಂದು ಪ್ರಾಜೆಕ್ಟ್ ಮೂಲಕ. ಅವ್ರಿಗೊಂದು ಸಾಂಗ್ ಗೆ ನಾನು ಮ್ಯೂಸಿಕ್ ಮಾಡ್ಕೊಟ್ಟಿದ್ದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.